ಕ್ಷಮೆ ಇರಲಿ ಕರ್ನಾಟಕ ಎಂದ ಸೋನು ನಿಗಮ್. ಹೌದು, ಕನ್ನಡ ಕನ್ನಡ ಎಂದಿದ್ದಕ್ಕೆ ಪಹಲ್ಗಾಮ್ ದಾಳಿಯಾಯಿತು ಎಂಬ ಗಾಯಕ ಸೋನು ನಿಗಮ್ ನೀಡಿರುವ ಹೇಳಿಕೆ ದೊಡ್ಡ ವಿವಾದವನ್ನೇ ಎಬ್ಬಿಸಿದೆ. ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಕನ್ನಡಿಗರನ್ನ ಕೆರಳಿಸುವಂತೆ ಮಾಡಿತ್ತು ಸೋನು ನಿಗಮ್ ಅವರ ಆ ಒಂದು ಹೇಳಿಕೆ. ಇಡೀ ಕನ್ನಡ ಪರ ಸಂಘಟನೆಗಳು, ಕನ್ನಡ ಚಲನಚಿತ್ರ ಮಂಡಳಿ ಸೋನು ಮೇಲೆ ನಿಗಿ ಕೆಂಡದಂತಾಗಿದ್ದರು. ಘಟನೆಯ ಗಂಭೀರತೆ ಅರಿತ ಸೋನು ನಿಗಮ್ ಕೊನೆಗೂ ತಮ್ಮ ಘಟನೆಯ ಬಗ್ಗೆ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸ್ಟೋರಿಯೊಂದು ಹಾಕುವುದರ ಮೂಲಕ ಕ್ಷಮೆ ಕೇಳಿದ್ದಾರೆ. ನನ್ನ ಪ್ರತಿಷ್ಠೆಗಿಂತ ನಿಮ್ಮ ಪ್ರೀತಿಯೇ ದೊಡ್ಡದು. ಕರ್ನಾಟಕ ಜನತೆಯನ್ನ ಸದಾ ಪ್ರೀತಿಸುತ್ತೇನೆ. ಕ್ಷಮೆ ಇರಲಿ ಕರ್ನಾಟಕ ಎಂದು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಸ್ಟೋರಿ ಹಾಕಿ ಕ್ಷಮೆ ಕೇಳಿದ್ದಾರೆ. ಆದರೆ ಅನೇಕ ಕನ್ನಡ ಪರ ಸಂಘಟನೆಗಳು ಅವರು ಕ್ಷಮೆ ಕೇಳಿದ್ರು ಬಿಡಬಾರದು, ಜೈಲಿಗೆ ಅಟ್ಟಬೇಕು, ಕನ್ನಡ ಚಲನಚಿತ್ರ ಮಂಡಳಿ ಅವರನ್ನ ಬ್ಯಾನ್ ಮಾಡಬೇಕು ಎಂದೆಲ್ಲ ಆಗ್ರಹಿಸುತ್ತಿವೆ.